ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಮೂರನೇ ದಿನದ ಕಲಿಕಾಫಲ ಆಧಾರಿತ ತರಬೇತಿಯ ವರದಿಗೆ ಸ್ವಾಗತ ಸುಸ್ವಾಗತ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡೆಪ್ಯೂಟಿ ಚನ್ನಬಸಪ್ಪ ನಗರ ವೃತ್ತ ರಸ್ತೆ ಧಾರವಾಡ ಇಲ್ಲಿ ನಡೆದ 5 ದಿನಗಳ 6ರಿಂದ 8ನೇ ತರಗತಿಯನ್ನು ಬೋಧಿಸುವ ಶಿಕ್ಷಕರಿಗಾಗಿ ಕಲಿಕಾಫಲ ಆಧಾರಿತ ಸ್ಕೂಲ್ ತಯಾರಿಕೆ ಫೋಕ್ಸೋ ಎನ್ಸಿಪಿಸಿಆರ್ ತರಬೇತಿಯ ಮೂರನೇ ದಿನ ವರದಿಯನ್ನು ಎನ್ಎಎಸ್ ತಂಡದ ಮೂಲಕ ಒಪ್ಪಿಸಲು ಸಂತೋಷವೆನಿಸುತ್ತದೆ. ಈಗ ಮೂರನೇ ದಿನದ ಬೆಳಕು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ, ವರದಿ, ಚಿಂತನೆ, ಎಲ್ಲೋ ಆಧಾರಿತ ಪ್ರಶ್ನಾಕೋಟಿ ಚಟುವಟಿಕೆ, ಸಮಯ ಪಾಲನೆಯನ್ನು ಎಫ್ಎಲ್ಎಂ ತಂಡದ ನೇರ ವರದಿಗಾರರಾದ ಶ್ರೀಮತಿ ಅನಿತಾ ಪಟಕಲ್ ಮೇಡಮ್ ಅವರು ಇವರನ್ನು ಸಂಪರ್ಕಿಸೋಣ. ನಮಸ್ತೆ ಮೇಡಮ್, ಬೆಳಕು ಕಾರ್ಯಕ್ರಮದ ನೇರ ವರದಿಯನ್ನ ತಿಳಿಸ್ತೀರಾ? ನಮಸ್ತೆ ಸರ್. ನಿಮಗೆ ಸರ್, ನಿನ್ನೆ ಮೂರನೇ ದಿನದ ತರಬೇತಿಯು ಡಯಟ್ನಲ್ಲಿ ನಡೀತಾ ಇದೆ. ಇಂದು ಸಹಿತ 4 ಮತ್ತು 5ನೇ ದಿನವೂ ಸಹಿತ ದಿನದಲ್ಲಿಯೂ ಸಹಿತ ಏನು ತರಬೇತಿಗಳು ನಡೀತಾ ಇದೆ ಅಂತ ಹೇಳಿ ಮಾಹಿತಿಗಳು ಬರ್ತಾ ಇದೆ. ಒಟ್ಟು 5 ದಿನಗಳ ತರಬೇತಿ, ಹಾಗೆ ನಿನ್ನೆ 3ನೇ ದಿನದ ತರಬೇತಿ ನಡೀತು ಅಂತ ಹೇಳಿ ತಿಳಿದು ಬರ್ತಾ ಇದೆ ಸರ್. ಅದರ ಒಂದು ವರದಿಯನ್ನು ನಿಮಗೆ ಒಪ್ಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸರ್. 3ನೇ ದಿನದ ತರಬೇತಿ 12ನೇ ತಾರೀಕಿನಂದು ಬೆಳಗ್ಗೆ ಸರಿಯಾದ ಸಮಯಕ್ಕೆ ಪ್ರಾರಂಭವಾಯಿತು. ಎನ್ಸಿಪಿಸಿಆರ್ ತಂಡದವರಾದ ಶ್ರೀ ಹುಗ್ಗಿ ಗುರುಗಳು ಬೆಳಕು ಕಾರ್ಯಕ್ರಮ ನಡೆಸಿಕೊಟ್ಟರು. ತರಬೇತಿಯು ಶ್ರೀ ಎಸ್.ಆರ್. ತಹಸೀಲ್ದಾರ್ ಗುರುಗಳಿಂದ ಪ್ರಾರ್ಥನೆಯನ್ನು ನಡೆಸಿಕೊಡುವುದರ ಮೂಲಕ ಪ್ರಾರಂಭಗೊಂಡಿತು. ಅದರಂತೆ ಬೆಳಕು ಎಂಬ ಶೀರ್ಷಿಕೆ ಅಡಿಯಲ್ಲಿ ಜಗತ್ತಿನಲ್ಲಿ ಆಗುತ್ತಿರುವ ತಾರತಮ್ಯಕ್ಕೆ ಕಾರಣಗಳೇನು ಎಂಬುದರ ಬಗ್ಗೆ ಚಿಂತನ ಮಂಥನವನ್ನು ಶ್ರೀ ಎಸ್.ಆರ್. ತಹಸೀಲ್ದಾರ್ ಗುರುಗಳು ಮಂಡಿಸಿದರು. ಶ್ರೀಮತಿ ರತ್ನಾ ನೆರಕಿ ಗುರುಮಾತೆಯವರು ಗುರು ಶಿಷ್ಯರ ಕುರಿತಾದ ಒಂದು ಉತ್ತಮವಾದ ಸಂದೇಶ ನೀಡುವ ಚಿಂತನ ಹೇಳಿದರು. ಅನಂತರ ಶ್ರೀಮತಿ ಚಿತ್ರಾ ಗುರುಮಾತೆಯವರು ತಾವೇ ರಚಿಸಿದ ಮೊದಲ ಕವಿತೆಯಾದ ಎಲ್ಲಿದೆ ನ್ಯಾಯ ಎಂಬ ಕವನವನ್ನು ವಾಚನ ಮಾಡುವ ಮೂಲಕ ಎಲ್ಲರ ಮುಂದೆ ಒಂದು ಯಕ್ಷ ಪ್ರಶ್ನೆ ಇಟ್ಟರು. ಅದುವೇ ಎಲ್ಲಿದೆ ನ್ಯಾಯ. ಅದರಂತೆ ಗುರುವಿನ ಕುರಿತಾದ ಒಂದು ಕವನವನ್ನು ಕವಯಿತ್ರಿಯವರಾದ ತೇಜಾವತಿಯವರು ನಮ್ಮ ಮುಂದೆ ವಾಚನ ಮಾಡುವುದರ ಮೂಲಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಎಸ್ಇಎಎಸ್ ತಂಡದಿಂದ ಶ್ರೀಮತಿ ಗೋಗೇರಿಯವರು ಹಿಂದಿನ ದಿನದ ತರಬೇತಿಯ ಎಲ್ಲ ವಿಷಯವನ್ನು ಒಳಗೊಂಡ ವರದಿ ವಾಚನ ಮಾಡಿದರು. ಎಫ್ಎಲ್ಎಂ ತಂಡದಿಂದ ಶ್ರೀಮತಿ ಪದ್ಮಾ ಗುರುಮಾತೆಯವರು ಇಂಗ್ಲಿಷ್ ವಿಷಯದ ಒಂದು ಕಲಿಕಾ ಫಲದ ಮೇಲೆ 10 ಅನ್ವಯಿಕ ಪ್ರಶ್ನೆಗಳ ಬಗ್ಗೆ ಸವಿವರವಾಗಿ ತಿಳಿಸಿಕೊಟ್ಟರು. ಶ್ರೀಮತಿ ಎಸ್.ವೈ. ನಿಂಗೆ ಗುರುಮಾತೆಯವರು ಕನ್ನಡ ವಿಷಯದ ಬಗ್ಗೆ ಹಾಗೂ ಶ್ರೀಮತಿ ಪದ್ಮಾ ಗುರುಮಾತೆಯವರು ಇಂಗ್ಲಿಷ್ ವಿಷಯದ ಪ್ರಶ್ನಾಕೋಟಿಗಳನ್ನು ಪ್ರಸ್ತುತಪಡಿಸಿದರು. ಹೀಗೆ ಎಫ್ಎಲ್ಎಂ ತಂಡದವರು ಅತಿ ಉತ್ಸಾಹದಿಂದ ಪ್ರಶ್ನಾಕೋಟಿಗಳನ್ನು ವಿವರಿಸುವ ಮೂಲಕ ಎಲ್ಲರ ಗಮನ ಸೆಳೆದರು. ಒಟ್ಟಿನಲ್ಲಿ ಹೇಳುವುದಾದರೆ ಈ ಮೊದಲನೆಯ ಅವಧಿಯು ಆಸಕ್ತಿ, ಹುರುಪಿನಿಂದ ಹಾಗೂ ವೈವಿಧ್ಯತೆಯಿಂದ ಕೂಡಿತ್ತು ಎಂದು ಹೇಳಬಹುದಾಗಿದೆ. ಎಫ್ಎಲ್ಎಂ ನೇರ ವರದಿಗೆ ಅಂತವರಿಗೆ ಧನ್ಯವಾದಗಳು. ನಿಜವಾಗಿಯೂ ತಾವು ಅದ್ಭುತವಾಗಿ ಕಲಿಕಾಫಲ ಆಧಾರಿತ ತರಬೇತಿಯಲ್ಲಿ ಕಲಿಕಾ ತರಗತಿ ಪ್ರಕ್ರಿಯೆಯ ಮಹತ್ವ, LSRW, ಕಲಿಕಾಫಲ, ಕಲಿಕಾ ಹಂತ, ಆದರ್ಶಿ ಪ್ರಶ್ನಾಕೋಟಿ ವಿಶ್ಲೇಷಣೆ, ತರಗತಿಯಲ್ಲಿ ಸಂಕೋಚ ಪಡುವ ವಿದ್ಯಾರ್ಥಿಗಳ ಬಗ್ಗೆ ನಾವೇನು ಮಾಡಬೇಕು ಎಂಬ ವರದಿಯನ್ನ ಎಸ್ಇಎಸ್ ತಂಡದ ನೇರ ವರದಿಗಾರರಾದ ಶ್ರೀಮತಿ ವಿಶಾಲಾಕ್ಷಿ ಶೆಟ್ಟಿ ಅವರನ್ನು ಸಂಪರ್ಕಿಸೋಣ. ಓವರ್ ಟು ವಿಶಾಲಾಕ್ಷಿ. ನಮಸ್ತೆ ಮೇಡಮ್. ಮೊದಲನೇ ಅವಧಿಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿರಾ? ಮೊದಲನೇ ವರದಿಯನ್ನು ತುಂಬಾ ಚೆನ್ನಾಗಿ ಹೇಳಿದ್ರು ಗೀತಾ ಮೇಡಮ್ ಅವರು. ನಾವು ನಿನ್ನೆ ದಿವಸ ಅಬ್ಸೆಂಟ್ ಇದ್ರೂ ಕೂಡ ಯಾರಾದ್ರೂ ಈಗ ಬಂದಿಲ್ಲ ಅಂದ್ರೂ ಕೂಡ ಇವರು ವರದಿನೇ ನೋಡಿ ನಿನ್ನೆ ಬೆಳಿಗ್ಗೆಯಿಂದ 1ನೇ ಅವಧಿವರೆಗೂ ಏನಾಯ್ತು ಅನ್ನೋದನ್ನ ಬಹಳ ಚೆನ್ನಾಗಿ ನಾವು ತಿಳ್ಕೋಬಹುದು. ಈ ಕಣ್ಣಿಗೆ ಕಟ್ಟಿರೋ ತರ ಒಂದು ಪ್ರತ್ಯಕ್ಷವಾಗಿ ನಾವು ಕಂಡಂತೆ ಆ ಒಂದು ವರದಿಯನ್ನು ಅವರು ಪ್ರಸ್ತುತಪಡಿಸಿದ್ರು ಅಂತ ಹೇಳ್ಬೋದು ಸರ್. ತುಂಬಾ ಚೆನ್ನಾಗಿದೆ. ಅನಿತಾ, ಧನ್ಯವಾದಗಳು.
ಇವಾಗ ಸೆಕೆಂಡ್ ಅವಧಿ ಬಗ್ಗೆ ಹೇಳಬೇಕು ಅಂತಂದ್ರೆ ನಿನ್ನೆ ಬೆಳಗಿನ ಒಂದು ಬೆಳಗು ಕಾರ್ಯಕ್ರಮ ಬಹಳ ಭರ್ಜರಿಯಾಗಿ ನಡೆಯಿತು. ಅದೆಷ್ಟೋ ಚಿಂತನೆಗಳು ಹೊರಗೆ ಬಂತು, ಅದೆಷ್ಟೋ ಉತ್ತಮ ವಿಚಾರಗಳು ಎಲ್ಲ ಹೊರಗೆ ಬರುವಷ್ಟೊತ್ತಿಗೆ ಚಹಾ ವಿರಾಮನೆ ಆಗ್ಬಿಟ್ಟಿತ್ತು ಸರ್. ಆ ಟೈಮಿಗಾಗಲೇ ನಮ್ಮನ್ನೆಲ್ಲ ಚಹಾಕ್ ಹೋಗ್ರಿ ಅಂತ ಕಳಿಸಿದ್ರು. ಬಿಸಿ ಬಿಸಿ ಚಹಾ ಕುಡಿದು ಬಂದಂತ ನಾವು 2ನೇ ಅವಧಿಗೆ ಒಳಗಡೆ ಸೇರಿದ್ವಿ. ಈ ಅವಧಿಯಲ್ಲಿ ಶ್ರೀಯುತ ಕುಲಕೋಟ್ ಸರ್ ಅವರು ತಮ್ಮ ಕ್ಲಾಸನ್ನ ಒಂದು ತಮ್ಮ ಸುಪರ್ದಿಗೆ ತೆಗೆದುಕೊಂಡ್ರು. ಬರಬೇಕೆಂದ್ರೆ ಒಂದು ಹುಡುಗಿ ಜೋಕ್ಸ್ ಮೂಲಕ ಹಾಸ್ಯ ಚಟಾಕಿಯನ್ನ ಹಾರಿಸ್ತಾ ನಮ್ಮೆಲ್ಲರನ್ನು ತಮ್ಮ ಪಾಠದತ್ತ ಸೆಳೆದುಕೊಳ್ಳುವ ಒಂದು ಪ್ರಯತ್ನವನ್ನ ಸರ್ ಮಾಡಿದ್ರು. ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ತಮ್ಮದೇ ಆದಂತ ಒಂದು ಸ್ಟೈಲ್ ಇರುತ್ತೆ. ಏನಾದ್ರೂ ಆಗಲಿ ಯಾವುದೇ ಟೆಕ್ನಿಕ್ ಅನ್ನ ಬಳಸಿ ನಾವು ತರಗತಿಯಲ್ಲೂ ಕೂಡ ಯಾವ ಟೆಕ್ನಿಕ್ ಅನ್ನಾದ್ರೂ ಬಳಸಿ ಪ್ರಾರಂಭದಲ್ಲಿ ಮಕ್ಕಳನ್ನು ನಮ್ಮ ಕಡೆ ಸೆಳ್ಕೋಬೇಕು ಅಂದಾಗ ಇಡೀ ತರಗತಿ ಅವಧಿಯಲ್ಲಿ ಅವರು ನಮ್ಮ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಾರೆ, ಪಾಠವನ್ನು ಪರಿಣಾಮಕಾರಿ ಆಗತ್ತೆ ಅನ್ನೋದನ್ನ ನಾವು ಶಿಕ್ಷಕರಿಂದ ಕಲಿಬಹುದು. ಯಾವಾಗಲೂ ಆಗಲಿ ನೀವು 2-3 ಡೇಸ್ನ ನೋಡ್ತಾ ಇದ್ವಿ ಒಂದು ತರಗತಿಯನ್ನ ಬರ್ತಾ ಬರ್ತಾ ಹಾಸ್ಯ ಒಂದು ಇದರಿಂದಲೇ ತಮ್ಮ ಒಂದು ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ ಸರ್. ಅದನ್ನ ನಾನು ತುಂಬಾ ಕಲ್ತ್ಕೊಂಡೆ. ಅವರು ನಮಗೆ LSRW ಸ್ಕಿಲ್ ಬಗ್ಗೆ ಒಂದು ವಿವರಣೆಯನ್ನು ಕೊಟ್ಟರು. LSRW ಸ್ಕಿಲ್ ಬಗ್ಗೆ ಹೇಳ್ತಾ ಲಿಸ್ನಿಂಗ್ ಸ್ಕಿಲ್ ಬಗ್ಗೆ ನಮಗೆ ಕೇಳಿ ಲಿಸ್ನಿಂಗ್ ಆಲಿಸುವುದು ಮತ್ತು ಕೇಳುವುದು ಇದರ ನಡುವೆ ಏನ್ ಡಿಫರೆನ್ಸ್ ಇದೆ ಅಂತ ನಮಗೆ ಕೇಳಿದ್ರು. ಸಾಮಾನ್ಯವಾಗಿ ನಮ್ಗೆಲ್ಲರಿಗೂ ಗೊತ್ತಿದೆ ಲಿಸ್ನಿಂಗ್ ಸ್ಪೀಕಿಂಗ್, ಲಿಸ್ನಿಂಗ್ ಆಲಿಸುವಿಕೆಗೆ ಮತ್ತು ಕೇಳುವಿಕೆಗೆ ವ್ಯತ್ಯಾಸ. ಆದ್ರೆ ಕೆಲವು ಗೊಂದಲ ಇತ್ತು. ಕೇಳುವುದು ಮತ್ತು ಆಲಿಸುವುದರ ನಡುವೆ ಆ ಒಂದು ಡೌಟ್ ಅನ್ನು ಅವರು ಕ್ಲಿಯರ್ ಮಾಡಿದ್ರಲ್ಲಿ. ಅದೇ ರೀತಿ 3 ರೀತಿಯ ಕಲಿಕಾ ಹಂತಗಳನ್ನ ಪರಿಚಯಿಸಿದ್ರು ಈ ಅವಧಿಯಲ್ಲಿ. ಈ ಮಧ್ಯೆ ಶ್ರೀಮಂತ್ ಸರ್ ಅವರು ಪಿಪಿಟಿ ಒಂದು ಕಾರ್ಯವನ್ನು ತಾವು ಕೈಗೆತ್ತಿಕೊಂಡ್ರು. ಈ ಒಂದು ತರಬೇತಿಗೆ ನಿಯೋಜಿಸಲ್ಪಟ್ಟ ತಾಂತ್ರಿಕ ತರಬೇತುದಾರರಾದಂತ ಅಲ್ಲಾಫ್ ಸರ್ ಅವರು ನಿನ್ನೆ ಟೂರಿಗೋತ್ಸವ ಅಂತ ಬಂದಿರಲಿಲ್ಲ. ಅವರ ಒಂದು ಅನುಪಸ್ಥಿತಿಯಲ್ಲಿ ಶ್ರೀಮಂತ್ ಸರ್ ಅವರು ಈ ಕೆಲಸವನ್ನು ತಾವು ತೆಗೆದುಕೊಂಡ್ರು. ಬಹಳ ಚೆನ್ನಾಗಿ ಪಿಪಿಟಿ ಕಾರ್ಯವನ್ನು ನಿರ್ವಹಿಸಿದ ಈ ಒಂದು ಕುಲಕೋಟ್ ಸರ್ ಅವರಿಗೂ ಜೊತೆಗಾರರಾಗಿ ಜೊತೆಗೆ ನಮ್ಮ ಜೊತೆ ಚರ್ಚಾ ವಿಧಾನದ ಮೂಲಕ ಈ ಒಂದು ತರಗತಿಯಲ್ಲಿ ಒಂದು ಆಕ್ಟಿವ್ ಇನ್ವಾಲ್ವ್ಮೆಂಟ್ ಅಲ್ಲಿ ಎಲ್ಲ ಟೀಚರ್ಸ್ ಅವರು ಆಕ್ಟಿವ್ ಆಗಿರುವಂತರ ತೊಡಗಿಸ್ಕೊಂಡ್ರು. ಬಹಳ ಖುಷಿ ಅನಿಸ್ತು ಸರ್. ಇನ್ನೊಂದು ವಿಷಯ ಇಲ್ಲಿ ಗಮನಿಸಬೇಕಾದದ್ದು ಏನಂತಂದ್ರೆ ನಿನ್ನೆ ದಿವಸ ತರಬೇತಿಗೆ ನಿಯೋಜಿಸಲ್ಪಟ್ಟ 4 ತರಬೇತುದಾರರ ಆರ್ಥಿಗಳಲ್ಲಿ 2 ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗಿರಲಿಲ್ಲ. ಇಷ್ಟು ಇದ್ರೂ ಕೂಡ ನಮ್ಮ ಇರುವಂತ 2 ತರಬೇತುದಾರರು ಇಡೀ ದಿವಸವನ್ನ ಬೆಳಗಿನಿಂದ ಒಂದು ಸಾಯಂಕಾಲದ ಅವಧಿಯನ್ನ ಹ್ಯಾಂಡಲ್ ಮಾಡಿದ್ರು. ಇದು ತುಂಬಾ ವಿಶೇಷ, ಬಹಳ ಖುಷಿ ಕೊಡ್ತು. ಇದರಿಂದ ಏನ್ ನಾವು ತಿಳ್ಕೊಬಹುದು ಅಂತಂದ್ರೆ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರು ಯಾವ ಸಂದರ್ಭದಲ್ಲಿ ಏನೇ ಕೆಲಸ ಕೊಟ್ಟರು ಕೂಡ ಅದನ್ನ ನಮ್ಮ ಒಂದು ಬುದ್ಧಿಮತ್ತೆಯಿಂದ ಅಥವಾ ಬುದ್ಧಿವಂತಿಕೆಯಿಂದ ಚಾಕಚಕ್ಯತೆಯಿಂದ ನಿಪುಣತೆಯಿಂದ ಸರಿಯಾಗಿ ನಿಭಾಯಿಸಿಕೊಂಡು ಅದರಿಂದ ಒಂದು ಉತ್ತಮ ರಿಸಲ್ಟ್ ಅನ್ನ ಕೊಡ್ತಾ ಇದೀವಿ. ಇದೇ ಒಂದು ಪವರ್ ಆಫ್ ಪ್ರೈಮರಿ ಟೀಚರ್ಸ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಅವ್ರ ಇನ್ವಾಲ್ವ್ಮೆಂಟ್ ಇಬ್ಬರು ನಡೆಸ್ತಾ ಇದ್ದಾರೆ. ಈ ಮಧ್ಯೆ ನಮ್ಮ ಶುಂಠಿ ಸರ್ ಅವರಿಗೆ ಒಂದು ಡೌಟ್ ಕ್ರಿಯೇಟ್ ಆಯಿತು. ಅದೇನಪ್ಪಾ ಅಂತಂದ್ರೆ ಅವರು ಮ್ಯಾಥ್ಸಿನ ಒಂದು ಸಾಮರ್ಥ್ಯಗಳ ಬಗ್ಗೆ ಹೇಳ್ತಾ ಅದ್ರ ಮುಖಬೆಲೆ ಮತ್ತು ಸ್ಥಾನಬೆಲೆಯ ಬಗ್ಗೆ ಬಂದರು. ಇವರು ಶುಂಠಿ ಸರ್ ಅವರು ತಮಗಾದಂತಹ ಒಂದು ಸಂದೇಹವನ್ನ ಅಲ್ಲೇ ಪ್ರಸ್ತುತಪಡಿಸಿದ್ರು. ಆರ್ಟಿಗಳಲ್ಲಿ ಈ ಒಂದು ವಿಷಯದ ಬಗ್ಗೆ ಕೇಳಿದ್ರು. ಮುಖಬೆಲೆ ಮತ್ತು ಸ್ಥಾನಗಳಿಗೆ ಏನ್ ವ್ಯತ್ಯಾಸ ಇದೆ ಅಂತ. ಸಾಮಾನ್ಯವಾಗಿ ನಮ್ಮಲ್ಲೂ ಕೂಡ ಆ ಒಂದು ಗೊಂದಲ ಇತ್ತು ಕೆಲವೊಬ್ಬರಲ್ಲಿ, ಎಲ್ಲರಲ್ಲೂ ಅಂತ ಕೇಳಿಲ್ಲ. ಆ ಒಂದು ಗೊಂದಲ ಇತ್ತು, ನಾವು ಸುಮ್ಮನೆ ಇದ್ವಿ. ಅವರು ಒಂದು ಪ್ರಶ್ನೆ ಕೇಳಿದಾಗ ತರಬೇತಿದಾರರು ಇನ್ನೇನು ಉತ್ತರ ಕೊಡಬೇಕು ಅನ್ನೋಷ್ಟ್ರಲ್ಲಿ ನಮ್ಮಲ್ಲಿ ಒಬ್ಬರಾದಂತ ಆಸ್ಮಾ ಮೇಡಮ್ ಅವರು ಇದಕ್ಕೆ ತಾನು ಕ್ಲಾರಿಟಿ ಕೊಡ್ತೀನಿ ಅಂತ ಒಂದು ಇಚ್ಛೆಯಿಂದ ಎದ್ದು ಬಂದು ಆ ಒಂದು ಮುಖಬೆಲೆ ಮತ್ತು ಸ್ಥಾನಬೆಲೆ ನಡುವೆ ಯಾವ ರೀತಿ ತಮ್ಮ ಒಂದು ನೈಜ ಪರಿಸ್ಥಿತಿ ಉದಾಹರಣೆಯ ಮೂಲಕ ಒಂದು ದೃಷ್ಟಾಂತದ ಮೂಲಕ ತಾವೇ ಅದರಲ್ಲಿ ತೊಡಗಿಸಿಕೊಂಡು ತಮ್ಮದೇ ಉದಾಹರಣೆಯನ್ನು ನೀಡಿ ಮುಖಬೆಲೆ ಮತ್ತು ಸ್ಥಾನಬೆಲೆಯ ಒಂದು ವ್ಯತ್ಯಾಸವನ್ನ ಅಥವಾ ಅದರ ಮೀನಿಂಗ್ ಅನ್ನ ನಮಗೆ ತಿಳಿಸ್ಕೊಟ್ರು. ಯಾವುದೇ ಒಂದು ನಾವು ಓದೋದಕ್ಕಿಂತ ಸಹ ನೈಜವಾಗಿ ಒಂದು ಪರಿಕಲ್ಪನೆ ಉದಾಹರಣೆ ಮೂಲಕ ಕಲಿಕೆ ಏನಿರುತ್ತೆ ಫೈನಲ್ ಕೊನೆಯವರೆಗೂ ಅದು ನಮ್ಮ ತಲೆಯಲ್ಲಿ ಇರುತ್ತೆ. ಇನ್ನು ಮೇಲೆ ಯಾವಾಗಲಾದ್ರೂ ಇಲ್ಲಿ ತರಬೇತಿಗೆ ಬಂದಂತ ಶಿಕ್ಷಕರು ಎಲ್ಲಿ ಆಗಲಿ ಮುಖಬೆಲೆ ಮತ್ತು ಸ್ಥಾನಬೆಲೆಯ ವ್ಯತ್ಯಾಸವನ್ನ ಅವ್ರ ಮಕ್ಕಳು ಕೇಳಿ, ಶಾಲೆ ಮಕ್ಕಳು ಕೇಳಿದ್ರಿ, ಯಾರೇ ಕೇಳಿದ್ರು ಕೂಡ ಅದನ್ನು ಹೇಳುವಷ್ಟು ನಮ್ಮ ಟೀಚರು ನಿನ್ನೆ ಒಂದು ಸಮರ್ಥರಾದರು. ಆ ಮೂಲಕ ಡೌಟ್ ಅನ್ನ ವ್ಯಕ್ತಪಡಿಸಿದಂತ ಶುಂಠಿ ಸರ್ ಅವರಿಗೂ ಅದನ್ನ ಕ್ಲಿಯರ್ ಆಗಿ ನಮಗೆ ಮನವರಿಕೆ ಮಾಡಿಕೊಟ್ಟಂತ ಆಸ್ಮಾ ಮೇಡಮ್ ಅವರಿಗೂ ಮತ್ತು ಈ ತರಬೇತಿದಾರರಿಗೂ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ನಮ್ಮಲ್ಲಿ ಒಂದು ಜ್ಞಾನವನ್ನು ಹೆಚ್ಚಿಸಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಇನ್ನು ನೆಕ್ಸ್ಟ್ ಮುಂದುವರೆದು ಶ್ರೀವಂತ್ ಸರ್ ಅವರು PGShiksha.com ಗೆ ಸಂಬಂಧಿಸಿದಂತೆ ಒಂದು ವಿಡಿಯೋವನ್ನು ಹಾಕಿದ್ರು. ಆಕ್ಚುಲಿ ಅದು ಮುಖಿ ಚಿತ್ರ ಆಗಿತ್ತು, ಅಲ್ಲಿ ಸೌಂಡ್ ಇರಲಿಲ್ಲ. ಅದನ್ನ ಏನ್ ಮಾಡಿದ್ರು ಅವರು, ಇದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತಾಗತ್ತೆ ಅಂತ ನಮ್ಗೆ ಕೇಳಿದ್ರು.
ಒಂದೇ ಸಲ ಗೊತ್ತಾಗಿಲ್ಲ, ಯಾಕಂದ್ರೆ ಅದರಲ್ಲಿ ಸೌಂಡ್ ಇರಲಿಲ್ಲ ಸರ್. ನೆಕ್ಸ್ಟ್ ಅದನ್ನ ಏನ್ ಮಾಡಿದ್ವಿ, ಎಲ್ಲರೂ ಒಂದು ಮೊಬೈಲ್ಗೆ ಬಿಟ್ಟಾಗ ನಾವೆಲ್ಲರೂ ಮೊಬೈಲ್ ಅಲ್ಲಿ ಅದನ್ನ ನೋಡಿ ಎಲ್ಲರೂ ಕಾಮನ್ ಆಗಿ ಅದರಲ್ಲಿ ಗಮನಿಸಿದ ಒಂದು ಅಂಶ ಅಂತಂದ್ರೆ ಅಲ್ಲಿ ಬರುವಂತ ಒಂದು ವಿದ್ಯಾರ್ಥಿನಿ ಏನಿದ್ದಾಳಲ್ಲ ಅವಳಲ್ಲಿ ಹಿಂಜರಿಕೆ ಸ್ವಭಾವ ಇತ್ತು. ಆ ಹಿಂಜರಿಕೆ ಸ್ವಭಾವನ ಈ ನಮ್ಮ ತರಬೇತಿದಾರರಿಗೆ ಕೇಳಿದಾಗ ಎಲ್ಲರೂ ಆ ಹಿಂಜರಿಕೆ ಸ್ವಭಾವದ ಬಗ್ಗೆ ಮಾಹಿತಿ ಕೊಟ್ಟರು ಸರ್. ಆ ಮಾಹಿತಿಯಿಂದಾಗಿ ನೀವೇನ್ ಮಾಡ್ತೀರಿ, ನಿಮ್ಮ ತರಗತಿಯಲ್ಲೂ ಕೂಡ ಆಯ್ತು ಮಕ್ಕಳು ಇರ್ತಾರ ಅಂತ ಕೇಳಿದಾಗ ನಮ್ಮ ಶಿಕ್ಷಕರೆಲ್ಲರೂ ಕೂಡ ತಮ್ಮ ಸ್ಕೂಲಲ್ಲೂ ಕೂಡ ಅದೇ ರೀತಿ ಮಕ್ಕಳು ಇದ್ದಾರೆ ಅನ್ನೋದನ್ನ ಹೇಳಿದ್ರು. ಸಾಮಾನ್ಯವಾಗಿ ಅಂತ ಮಕ್ಕಳು ಎಲ್ಲ ಕಡೆನೂ ಇರ್ತಾರೆ, ಅವ್ರಿಗೆ ಎಲ್ಲ ಗೊತ್ತಿರುತ್ತೆ, ಆದ್ರೆ ಕೇಳ್ಕೊಳಕ್ಕೆ ಹೆಸಿಟೇಷನ್ ಮಾಡ್ತಿರ್ತಾರೆ. ಅವ್ರಿಗೆ ನೀವು ಏನ್ ಮಾಡ್ತೀರಿ ಅಂತ ಕೇಳಿದಾಗ ನಮ್ಮೆಲ್ಲ ತರಬೇತಿದಾರರಲ್ಲೂ ಕೂಡ ವೈಯಕ್ತಿಕ ಕಾಳಜಿ ಮತ್ತೆ ಪರಿಹಾರ ಮೇನ್ ಅಂತ ಹಲವಾರು ಪರಿಹಾರಗಳು ಇದ್ರೂ ಕೂಡ ವೈಯಕ್ತಿಕ ಕಾಳಜಿ ಮೂಲಕನೇ ನಾವು ಈ ಒಂದು ಸಮಸ್ಯೆಗೆ ಮಕ್ಕಳಲ್ಲಿ ಹಿಂಜರಿಕೆಯನ್ನ ಹೋಗ್ಲಾಡಿಸಬಹುದು ಅನ್ನುವಂತ ಒಂದು ಮಾಹಿತಿಯನ್ನ ನೀಡಿದ್ರು. ಇದರಿಂದ ನಮ್ಗೆಲ್ಲರಿಗೂ ಕೂಡ ಮಕ್ಕಳ ಕಡೆಗೆ ವೈಯಕ್ತಿಕ ಕಾಳಜಿ ಜಾಸ್ತಿ ಕೊಡಬೇಕು ಅನ್ನುವಂತ ಒಂದು ಅಂಶ ಗಮನಕ್ಕೆ ಬಂತು. ಈ ಒಂದು ವಿಡಿಯೋದ ಮೂಲಕ ಈ ರೀತಿಯ ಅಂಶವನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಹಕಾರಿಯಾಯಿತು. ಅದಕ್ಕಿಂತ ಮೊದಲು ಕೂಡ ನಾವು ಕೆಲವೊಂದು ವಿಷಯದಲ್ಲಿ ಪ್ರಶ್ನೆ ಕೇಳಿದಾಗ ಎಕ್ಸ್ಪೆಕ್ಟ್ ಮಾಡ್ಕೊಂತಿದ್ವಿ, ಆ ರೀತಿ ಮಾಡಬಾರ್ದು ಅನ್ನೋದನ್ನ ಮತ್ತು ಮಕ್ಕಳು ಕೂಡ ಕೇಳಿದಾಗ ಮಕ್ಕಳನ್ನ ಒಬ್ಸರ್ವ್ ಮಾಡ್ಬೇಕು ಅನ್ನೋದನ್ನ ಆ ವಿಡಿಯೋ ಮೂಲಕ ತಿಳಿಸಿದ್ರು. ಈ ರೀತಿ ಅದೆಷ್ಟೋ ವಿಡಿಯೋಗಳು ಇದೆ ನಮ್ಮ ಮಕ್ಕಳ ಬಗ್ಗೆ ಕಲಿತ್ಕೊಳ್ಳಿಕ್ಕೆ. ಆ ರೀತಿ ಹಲವಾರು ವಿಡಿಯೋಗಳನ್ನ ಸರ್ ನಮಗೆ ಹಾಕಿದ್ರೆ ಮುಂದೆ ನಮಗೂ ಕೂಡ ನಮ್ಮ ಮಕ್ಕಳ ಬಗ್ಗೆ ಜಾಸ್ತಿ ತಿಳಿದುಕೊಳ್ಳಿಕ್ಕೆ ಅನುಕೂಲ ಆಗಬಹುದು ಸರ್. ಇದಾದ ನಂತರ ನೆಕ್ಸ್ಟ್ ಶ್ರೀಮಂತ್ ಸರ್ ಅವರು PPT ಮೂಲಕ 5ನೇ ತರಗತಿಯ ಗಣಿತ ಮತ್ತು 7ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಕಲಿಕಾ ಪದಗಳ ಬಗ್ಗೆ ತಿಳಿಸ್ಕೊಂತ ಹೋದ್ರು. ಆ ವೇಳೆಯಲ್ಲಿ ನಮ್ಮನ್ನು ಕೆಲವೊಂದು ಕುಸುಗುಸು ಪ್ರಾರಂಭವಾಯಿತು. ಇದನ್ನು ಗಮನಿಸಿ ಸರ್ ಏನ್ ಮಾಡಿದ್ರು, ಈಗ ಈ ಕಡೆ ಎಲ್ಲ ಸರಿಗೆ ಲಕ್ಷ್ಯ ಕೊಡ್ರಿ, ನೆಕ್ಸ್ಟ್ ನೀವೆಲ್ಲ ಸೇರಿ ಒಂದು ಕಲಿಕಾ ಪದದ ಮೇಲೆ ಒಂದು 40% 40% ತೆಗಿಬೇಕಾಗತ್ತೆ ಅನ್ನುವಂತ ಒಂದು ಸೂಚನೆಯನ್ನು ನಮಗೆ ಕೊಟ್ಟರು. ಅವಾಗ ಸ್ವಲ್ಪ ಅಲರ್ಟ್ ಆದಂತ ನಾವುಗಳು ಕೂಡ ಈ ಒಂದು PPT ಅವ್ರು ಏನ್ ತೋರಿಸ್ತಿದಾರಲ್ಲ ಅದ್ರ ಕಡೆ ಸ್ವಲ್ಪ ಜಾಸ್ತಿ ಲಕ್ಷ್ಯ ಕೊಟ್ವಿ. ಆ ಮೂಲಕ ಸಾಯಂಕಾಲದ ಅವಧಿಯಲ್ಲಿ ಈ ಒಂದು ಎಫೆಕ್ಟ್ ಇಂದ ಸಾಯಂಕಾಲ ಭರ್ಜರಿಯಾಗಿ ಅವರು 40ಕ್ಕಿಂತ ಜಾಸ್ತಿ ಕ್ವಶನ್ಸ್ಗಳು ನಮ್ಮಿಂದ ಬರ್ತಾನೆ ಇತ್ತು. ಪ್ರತಿ ಸಬ್ಜೆಕ್ಟ್ ಅಲ್ಲೂ ಕೂಡ ಬರ್ತಾನೆ ಇತ್ತು. ಇದಕ್ಕಿಂತ ಟ್ರೈನಿಂಗ್ ಎಫೆಕ್ಟ್ಗೆ ಬೇರೆ ಒಂದು ಉದಾಹರಣೆ ನಾನು ಕೊಡ್ಬೇಕಾಗಿಲ್ಲ ಸರ್. ಇವೆಲ್ಲ ನಡೀತಿರ್ಬೇಕಿದ್ರೆ ಆಮೇಲೆ ನಮ್ಮ ಹೊಟ್ಟೆ ಕೂಡ ಮಾತನಾಡ್ಲಿಕ್ಕೆ ಶುರು ಮಾಡ್ತು. ಟೈಮು 1:30 ಆಗಿತ್ತು. ಅದೇ ಟೈಮಿಗೆ ಊಟದ ಗಾಡಿ ಹಾರ್ಮೋನ್ ಕೂಡ ಆಯಿತು. ಊಟದ ಗಾಡಿ ಹಾರ್ಮೋನ್ ಹಾಕೊಂಡು ನಮ್ಮ ಒಂದು ತರಬೇತಿದಾರರಿಗೆ, ನಮ್ಮ ಮೇಡಮ್ ಅವರಿಗೆ, ನೋಡೋದು ಮೇಡಮ್ ಅವರಿಗೆ ಏನೇ ಹಾಕಿಕೊಂಡು ನಾವು ಈಗ ಸ್ಕೂಲಲ್ಲಿ ಏನು ಮಾಡಿರ್ತೀವಿ, ಎಲ್ಲಾ ಮಕ್ಕಳು ನಮ್ಮ ಮಕ್ಕಳ ಸ್ಕೂಲಲ್ಲಿ ಗೊತ್ತು, ಆದ್ರೂ ಕೂಡ ಏನೋ ಒಂದು ಕೊಡೋದು ಬಂತು ಅಂತ ಏನಾದ್ರು ಒಂದು ಬಂದಾಗ ನನ್ನ ಮಕ್ಕಳಿಗೆ ಮೊದಲು ಸಿಗ್ಬೇಕು, ನನ್ನ ಕ್ಲಾಸ್ ಮಕ್ಕಳಿಗೆ ಅನ್ನೋದು ಎಲ್ಲಾ ಟೀಚರ್ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ನನ್ನ ಮಕ್ಕಳಿಗೆ ಏನಾದ್ರು ಕಡಿಮೆ ಅಂತ ನಾವೇ ಜಗಳಕ್ಕೆ ಹೋಗ್ಬಿಡ್ತೀವಿ. ಆ ರೀತಿ ಇವರಿಗೆ ಎಲ್ಲರೂ ಅವರೇ ಅಂತ ಗೊತ್ತು, ಆದ್ರೂ ಕೂಡ ಊಟ ಬಂದಾಗ ನಮ್ಮ ಉಪರೀಕ್ಷರದ ಟೀಚರ್ ಹೋಗಿ ಅಂತಂದು ಅದನ್ನ ಅಲ್ಲಿಗೆ ಮಾಡಿಸಿ ಒಂದು ನೋಡಿದ್ರೆ ಆಯ್ತಂತ ಅಲ್ಲಿಗೆ ಸಮಾಪ್ತಿ ಮಾಡಿ ನಮ್ಮೆಲ್ಲರನ್ನು ಜಲ್ದಿ ಊಟಕ್ಕೆ ಹೋಗ್ರಿ ಅಂತ ಕಳಿಸಿದ್ರು. ಇದು ಬಹಳ ಸಂತೋಷ ಆಯ್ತು. ಇದು ನಮ್ಮ ಸಾಹಿತ್ಯ ಮೇಡಮ್ ಬಗ್ಗೆ ಹೇಳ್ಬೇಕಂತಂದ್ರೆ ಈಗ ಒಂದ್ 2-3 ದಿವಸದಿಂದ ನೋಡ್ತಿದ್ವಿ ಊಟದ ಬಗೆಯಲ್ಲಿ ಅವರೇ ಬಂದು ಶಿಕ್ಷಕರಂತ ಬಂದು ನಮ್ಮೆಲ್ಲ ಟೀಚರ್ಸ್ ಊಟ ಸಿಗ್ತಾ, ಹುಬ್ಬಳ್ಳಿ ಟೀಚರ್ಸ್ ಊಟ ಸಿಗ್ತಾ ಅಂತ ಹೇಳಿ ನಾನು ವಿಚಾರಿಸೋದು ಹೆಂಗಿತ್ತು ಅಂದ್ರೆ ಅವ್ರ ಮನೆ ಫಂಕ್ಷನ್ಗೆ ನಾವು ಬಂದಿದೀವೇನೋ, ಅವ್ರನ್ನ ವಿಚಾರಿಸ್ಕೊಂಡಿದ್ದಾಳೆ ಏನೋ ಅನ್ನೋ ತರ ಅನಿಸ್ತು. ನಿಜವಾಗ್ಲೂ ಮೇಡಮ್ ಬಗ್ಗೆ ಬಹಳ ಹೆಮ್ಮೆ ಆಗತ್ತೆ. ಇವ್ರು ತರಬೇತಿ ಕೊಡುವಂತ ಹಟ್ಟಿಗಳು, ಮೇಡಮ್ ಅವರು ಎಲ್ಲರೂ ಕೂಡ ನಮ್ಮೆಲ್ಲರನ್ನು ತಮ್ಮವರು ಅಂತ ತಿಳಿದು ಟ್ರೀಟ್ ಮಾಡ್ತಿರೋದು, ಅವರ ಒಂದು ಕೆಲಸಕ್ಕೆ ನಾವು ಬಂದಾಗ ಒಂದು ರೀತಿ ನಮ್ಮವರು ಅನ್ನೋ ಒಂದು ಭಾವನೆಯಿಂದ ನಮ್ಮನ್ನು ತಿಳಿದಿರೋದು. ಸ್ಟಾರ್ಟಿಂಗ್ ಅಲ್ಲಿ ಟ್ರೈನಿಂಗ್ ಹಾಕ್ಬೇಕು ನನಗೂ ಅನಿಸ್ತು, ಇದೇನಪ್ಪ ನಮ್ಮನೇ ಹಾಕ್ತಿದ್ದಾರೆ, ಬಿಡುಗಡೆನೇ ಇಲ್ವಾ ನಮ್ಗೆ ಅಂತ. ಆಮೇಲೆ ಇಲ್ಲಿ ಬಂದಿರೋ ಮುಖಗಳು ಅವೇ, ಯಾವಾಗ ಅವರೇ ಬಂದಿರೋದು. ಆಮೇಲೆ ಇದು ಏನದು ಫಿಸಿಕ್ ಅನ್ನುವಂತ ಒಂದು ಟೆನ್ಷನ್ ಇರುವಂತ ನಮ್ಗೆ 5 ದಿವಸ ಆಗಿದ್ರೆ ನಾವು ಏನೋ ಮಾಡ್ತಿದ್ವಲ್ಲ ಅನ್ನುವಂತ ಭಾವನೆ ಇತ್ತು. ಆದ್ರೆ ಆ 5 ದಿವಸ ಅಲ್ಲಿ ಮಾಡೋದಕ್ಕಿಂತ ನಾವು ಇಲ್ಲಿ ಪಡ್ಕೊಂಡಿರೋದು ಜೀವನ ಪರ್ಯಂತ ನಮ್ಮ ಎಜುಕೇಶನ್ ಇದು ಟೀಚರ್ ಆಗಿ ನಮ್ಮ ಲೈಫ್ ಅಲ್ಲಿ ಬಹಳ ಹೆಲ್ಪ್ ಆಗುತ್ತೆ. ನಮ್ಗೆ ಆ 5 ದಿವಸದ ಹೇಗಾದ್ರೂ ಕವರ್ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು. ಈ ಎಲ್ಲ ಅವಕಾಶಗಳನ್ನ ಒದಗಿಸಿಕೊಟ್ಟಿದ್ದಕ್ಕೆ, ಇಂಥ ಒಂದು ತರಬೇತಿ ಪಡೆದುಕೊಳ್ಳೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಡಯಟ್ನ ಸಮಸ್ತ ಒಂದು ಪ್ರಾಚಾರ್ಯರಿಂದ ಸಮಸ್ತ ವೃಂದಕ್ಕೂ, ನನ್ನ ತರಬೇತಿದಾರರಿಗೂ ಹಾಗೂ ಈ ಒಂದು ತರಬೇತಿಯಲ್ಲಿ ನಿಮ್ಮೆಲ್ಲರ ಜೊತೆ ನಮ್ಮವರೇ ಅಂತ ತಿಳಿದು ಮಿಂಗಲ್ ಮಾಡಿಕೊಂಡಂತ ನನ್ನೆಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ಈ ಒಂದು ವರದಿ ಈಗ ವಿರಾಮದ ನಂತರ ಮತ್ತೆ ವಾರ್ತೆಯನ್ನ ಮುಂದುವರಿಸೋಣ.
Washing powder निर्माण ವಿರಾಮದ ನಂತರ ಮಧ್ಯ ಪಬ್ಲಿಕ್ ವರದಿಗೆ ಸ್ವಾಗತ. ಧಾರವಾಡ ಡೈಟ್ನಲ್ಲಿ ವಿಷಯವಾದ ಪ್ರಶ್ನಾಕೋಟಿಗಳ ರಚನೆ ಮತ್ತು ಮಂಡನೆ ಇದರ ನೇರ ವರದಿಯನ್ನ ನಮ್ಮ NAS ತಂಡದ ನೇರ ವರದಿಗಾರರಾದ ಜ್ಯೋತಿ ಹೆಬ್ಬಳ್ಳಿ ಅವರು ಇವರನ್ನು ಕಾಣೋಣ. ನಮಸ್ತೆ ಜ್ಯೋತಿ ಮೇಡಮ್. ಧಾರವಾಡದ ಡೈಟ್ನ ವಿಷಯವಾದ ಪ್ರಶ್ನಾಕೋಟಿಗಳ ರಚನೆ ಮತ್ತು ಮಂಡನೆ ಬಗ್ಗೆ ತಾಜಾ ಸುದ್ದಿ ತಿಳಿಸ್ತೀರಾ? ಬೆಳಗಿನ ಅವಧಿಯ ಎಲ್ಲ ವಿಚಾರಗಳನ್ನು ಸುವಿಸ್ತರವಾಗಿ ನೀಡುವಂತಹ ಚಟ್ಟೆ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮಧ್ಯಾಹ್ನದ ಅವಧಿ ಅಂದರೆ ಸರಿಯಾಗಿ 1:30ಕ್ಕೆ ನಮ್ಮ ತರಬೇತಿ ಕೇಂದ್ರಕ್ಕೆ ಊಟದ ವಾಹನವು ಬಂದಿತ್ತು. ಎಲ್ಲ ಗುರುಗಳು ಹಾಗೂ ಗುರುಮಾತೆಯವರು ಊಟದಲ್ಲಿ ಸಿಹಿ ಸಿಹಿ ಸೀರಾ, ರೊಟ್ಟಿ, ಪಲ್ಯ, ಅನ್ನ, ಸಾಂಬಾರನ್ನ ಸವಿದರು. ಊಟದ ನಂತರ ಮೂರನೇ ಅವಧಿಗೆ ನಾವೆಲ್ಲ ತರಬೇತಿ ಕೊಠಡಿಗೆ ಹಾಜರಾದೆವು. ಈ ವೇಳೆ ಶ್ರೀನಿವಾಸ ಸರ್ ಮತ್ತು ಕುಲಗೋಡ್ ಸರ್ ಅವರು ಶಿಕ್ಷಕರನ್ನು ತಂಡಗಳನ್ನಾಗಿ ರಚಿಸಿ ಪ್ರತಿ ತಂಡಕ್ಕೂ ಒಂದೊಂದು ವಿಷಯಗಳನ್ನು ನೀಡಿ ಆ ವಿಷಯಕ್ಕೆ 4 ಕಲಿಕಾಫಲಗಳಿಗೆ 40 ಪ್ರಶ್ನೆಗಳನ್ನು ತಯಾರಿಸುವಂತೆ ತಿಳಿಸಿದರು. ಈ ಚಟುವಟಿಕೆಯಲ್ಲಿ ಎಲ್ಲ ಶಿಕ್ಷಕರು ಬಹಳ ಆಸಕ್ತಿಯಿಂದ ಕ್ರಿಯಾಶೀಲರಾಗಿ ಪಾಲ್ಗೊಂಡರು. ಶ್ರೀಮತಿ ಬೆಂಡಿ ಗುರುಮಾತೆಯವರು 5ನೇ ತರಗತಿಯ ಭಾಷಾ ವಿಷಯದಲ್ಲಿ ವ್ಯಾಕರಣ ಕುರಿತಾದ ಪ್ರಶ್ನಾಕೋಟಿಯನ್ನು ಪ್ರಸ್ತುತಪಡಿಸಿದರು. ಶ್ರೀಮತಿ ನಾಗ್ತಾನ್ ಗುರುಮಾತೆಯವರು ವಿರಾಪುರಮನೆ ಶಾಲೆಯವರು ಆವಾಸದ ಕುರಿತಾದ ಕಲಿಕಾಫಲದ ಆಧಾರಿತ 10 ಪ್ರಶ್ನಾಕೋಟಿಯನ್ನು ಹೇಳಿದರು. ಶ್ರೀಮತಿ ಶಿಲ್ಪಾ ಗುರುಮಾತೆಯವರು ವಿಜ್ಞಾನ ವಿಷಯದ ಪ್ರಶ್ನಾಕೋಟಿಗಳನ್ನು ಪ್ರಸ್ತುತಪಡಿಸಿದರು. ನಂತರ ಶ್ರೀಮತಿ ಚುಳುಕಿ ಗುರುಮಾತೆಯವರು ವಿಜ್ಞಾನ ವಿಷಯದ ಸಸ್ಯಗಳ ಕುರಿತಾದ ಪ್ರಶ್ನಾಕೋಟಿಯನ್ನು ಪ್ರಸ್ತುತಪಡಿಸಿದರು. ಅಷ್ಟೇ ಅಲ್ಲದೆ ನಂತರ ಚಹಾ ವಿರಾಮದ ನಂತರ ನಾವೆಲ್ಲರೂ ಬಿಸಿ ಬಿಸಿ ಚಹಾ ಮತ್ತು ಚುರುಮರಿಯನ್ನ ಸವಿದೆವು. ನಂತರ 4ನೇ ಅವಧಿಯು ಪ್ರಾರಂಭವಾಯಿತು. ಶ್ರೀಮತಿ ಜಾಯ್ಸಾ ಪರೇರಾ ಮತ್ತು ಶೋಭಾ ನಂದಿಕೇಶ್ವರ್ ಮೇಡಮ್ ಅವರು ಇಂಗ್ಲಿಷ್ ವಿಷಯದ ಕುರಿತು ಪ್ರಶ್ನಾಕೋಟಿಯನ್ನು ಪ್ರಸ್ತುತಪಡಿಸಿದರು. ಅದೇ ರೀತಿ ಸಮಾಜ ವಿಷಯದ ಮುತ್ತುರಾಜ್ ಸರ್ ಅವರು ಕೂಡ ಪ್ರಶ್ನಾಕೋಟಿಯನ್ನು ಪ್ರಸ್ತುತಪಡಿಸಿದರು. ಇದೇ ರೀತಿಯಾಗಿ ಕನ್ನಡ, ಇಂಗ್ಲಿಷ್, ಗಣಿತ, ಸಮಾಜ, ವಿಜ್ಞಾನ ವಿಷಯದ ಸಂಪದ್ಭರಿತವಾಗಿರುವಂತಹ ಪ್ರಶ್ನಾಕೋಟಿಯ ಸುರುಮಳೆಯೊಂದಿಗೆ 3ನೇ ದಿನದ ಕಲಿಕಾಫಲ ಆಧಾರಿತ ತರಬೇತಿಯು ಮುಕ್ತಾಯಗೊಂಡಿತು. ಧನ್ಯವಾದಗಳೊಂದಿಗೆ NAS ತಂಡ. ತಮ್ಮ ನೇರ ವರದಿಗೆ ಧನ್ಯವಾದಗಳು ಜ್ಯೋತಿ ಮೇಡಮ್. ಈಗ ನಾವು ನೇರವಾಗಿ ಈ ತರಬೇತಿಯ ಸಂಪನ್ಮೂಲ ವ್ಯಕ್ತಿಗಳನ್ನು ಸಂಪರ್ಕಿಸೋಣ. ಮೊದಲನೇದಾಗಿ ತರಬೇತಿಯ ಸಂಪನ್ಮೂಲ ವ್ಯಕ್ತಿಗಳಾದ ಶಿವಯೋಗಿ ಶ್ರೀಮಂತ್ ಅವರನ್ನ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಸರ್, ನಿಜವಾಗಿಯೂ ಈ ಒಂದು ಕಲಿಕಾ ಫಲ ಆಧಾರಿತ ತರಬೇತಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ತರಬೇತಿಯ ಉದ್ದೇಶಗಳನ್ನ ತಿಳಿಸ್ಕೊಡ್ತೀರಾ? ಎಲ್ಲಾ ತರಬೇತಿಯ ಉದ್ದೇಶಗಳು ಬಹುಮುಖ್ಯ ಆಗಿರ್ತಾವ. ನಾವು ಯಾವುದೇ ತರಬೇತಿಗೆ ಹೋದ್ರು ಸಹಿತ ಆ ತರಬೇತಿಯ ಉದ್ದೇಶವನ್ನ ಅರ್ಥಕೊಂಡ್ರ ಆ ತರಬೇತಿ ಯಾಕೆ ನಮ್ಗೆ ಕೊಡಾಕತ್ತಾರ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗ್ತದ. ಈ ತರಬೇತಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರ ಸಮರ್ಥ ಎಲ್ಲಾ ಶಿಕ್ಷಕರು 6ರಿಂದ 8 ಅಂತ ಅವರು ನೇಮಕ ಮಾಡಿದ್ರು ಸಹಿತ ನಮ್ಮ ಶಾಲೆಯ ಸಮರ್ಥ ಎಲ್ಲಾ ಶಿಕ್ಷಕರು ಪ್ರಶ್ನಾಕೋಟಿಯನ್ನ ಸಂಪೂರ್ಣವಾಗಿ ತಿಳ್ಕೊಂಡು ಕಲಿಕಾ ಫಲಗಳ ಆಧಾರದ ಮೇಲೆ ಪ್ರಶ್ನೆಗಳ ರಚಿಸುವ ಕೌಶಲ್ಯವನ್ನ ಅನ್ವಯ ಆಧಾರಿತ ಆಗಿರ್ಬೋದು, ತಿಳುವಳಿಕೆ ಆಧಾರಿತ ಆಗಿರ್ಬೋದು, ಅಂತ ಪ್ರಶ್ನೆಗಳನ್ನ ಮಕ್ಕಳಿಗೆ ಯಾವ ರೀತಿ ನೇರವಾಗಿ ಕೇಳಲಾರ್ದಂಗ ಅವರಿಗೆ ಅರ್ಥೈಸುವಂತೆ ಆ ವಿಷಯ ಸಂಪೂರ್ಣ ಗ್ರಹಣ ಆಗುವಂತೆ ಪ್ರಶ್ನಾಕೋಟಿಯನ್ನು ರಚಿಸುವುದನ್ನ ಈ ತರಬೇತಿ ಶಿಕ್ಷಕರು ಕಲ್ಕೊಂಡ್ರು ಅಂತ ಹೇಳ್ತಾರೆ. ಅದರ ಜೊತೆಗೆ ಪೋಕ್ಸೋ ಕಾಯ್ದೆ, NCPCR, ಅಪರಾಧ ಮಾಡಿದ್ರೆ ಏನಾಗ್ತದ, ದಂಡನೆ, ಮಕ್ಕಳಿಗೆ ದಂಡನೆ ಮಾಡಿದ್ರೆ ಏನಾಗ್ತದ, ಯಾವ ಸೆಕ್ಷನ್ಗಳದಾವ, ನಮ್ಗೆ ಎಷ್ಟು ಆರೋಪ ನಾವು ಪಡ್ಕೋತೀವಿ ಅದ್ರ ಎಷ್ಟು ದೈಹಿಕ ಶಿಕ್ಷೆ ಹಾಗೂ ಕಾರಾಗೃಹ ಶಿಕ್ಷೆ ಆಗುವಂತ ಚಾನ್ಸಸ್ ಶಿಕ್ಷಕರ ಮೇಲೆ ಅದಾವ. ಆಮೇಲೆ ಮಗುವಿನ ಮನಸ್ಸಿನ ಮೇಲೆ ಲೈಂಗಿಕ ಕೆಲವೊಂದು ಕ್ರಿಯೆಗಳಿಂದ ಏನ ದುಷ್ಪರಿಣಾಮ ಬೀರ್ತದ ಅವನ್ನೆಲ್ಲ ಹೊಡೆದೋಡಿಸ್ಕೊಂಡು ಶಿಕ್ಷಕರ ಪಾತ್ರ ಏನು, ಈ ಎಲ್ಲಾ ಅಂಶಗಳನ್ನ ಈ ತರಬೇತಿಯ ಉದ್ದೇಶಗಳು ಒಳಗೊಂಡಿದೆ ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಇವತ್ತಿನ ದಿವಸ ಮತ್ತೊಂದು ಪ್ರಶ್ನೆ ಸರ್. ನಾವು ಈ ತರಬೇತಿಯಲ್ಲಿ ಏನನ್ನ ತಿಳಿಸಬೇಕಂತ ಇಚ್ಛೆ ಮಾಡಿದ್ದೀರಾ?
ಇವತ್ತಿನ ದಿನ ನಾವು 4ನೇ ದಿನಕ್ಕೆ ಬಂದು ಮುಟ್ಟೇವಿ. ನಮ್ಮ ಇಬ್ಬರು ಸ್ನೇಹಿತರು ಸಹಿತ ಯಶಸ್ವಿಯಾಗಿ ಪ್ರವಾಸವನ್ನ ಮುಗಿಸ್ಕೊಂಡು ಬಂದಂತ ಸುಸಂದರ್ಭದೊಳಗ ನಾವು ಇವತ್ತ ಕಾನೂನಿನ ಅರಿವು ಅಂದ್ರೆ ಪೋಕ್ಸೋ ಕಾಯ್ದೆ ಅಂದ್ರೆ ಏನು, ಅದು ಯಾವಾಗ ಜಾರಿಗೆ ಬಂತು, ಆಮೇಲೆ ಮಕ್ಕಳ ಮೇಲೆ ಅದರ ಕಾಯ್ದೆಯ ಪರಿಣಾಮ ಏನಾಗ್ತದ, ನಮ್ಮ ಶಿಕ್ಷಕರ ಪಾತ್ರ ಏನು, ಶಾಲೆಯ ಸಮುದಾಯದ ಪಾತ್ರ ಏನು, ಜೊತೆಗೆ ಈ ಪೋಕ್ಸೋ ಕಾಯ್ದೆಯ ಕಾನೂನಿನ ಸಂಪೂರ್ಣ ಅರಿವನ್ನ ನಾವು ಇವತ್ತು ಶಿವರಾತ್ರಿಯಲ್ಲಿ ತಿಳಿಸ್ಕೊಂಡು ಮಾಡಿದ್ದೇವೆ. ಇಲ್ಲಿಯವರೆಗೆ ನೇರ ದಿಟ್ಟ ನಿರಂತರ ಪಬ್ಲಿಕ್ ನ್ಯೂಸ್ ಅನ್ನ ತಾವೆಲ್ಲರ ಹೇಳಿದ್ರಿ. ತಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.